ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರು ಭಾರತಕ್ಕೆ ವಾಪಸ್ ಆಗ್ತಾ ಇರೋದ್ರಿಂದ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ಈ ಪ್ರಕರಣ. ಬಂದೇ ಬರ್ತಾರೆ, SIT ಮುಂದೆ ಹಾಜರಾಗೇ ಆಗ್ತಾರೆ, ಅವರ ಬಂಧನ ಆಗೇ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಸಹಜವಾಗಿ ಕೊನೆ ಕ್ಷಣದ ತನಕ ಅನುಮಾನ ಎರಡೆರಡು ಬಾರಿ ಈ ಹಿಂದೆ ಇದೇ ರೀತಿ ಟಿಕೆಟ್ ಬುಕ್ ಮಾಡಿದ್ರು, ನಂತರ ಅದು ಕ್ಯಾನ್ಸಲ್ ಕೂಡ ಆಗಿತ್ತು. ಹಾಗಾಗಿ ಈ ಬಾರಿ ಬರ್ತಾರಾ ಇಲ್ವಾ ಈ ಪ್ರಶ್ನೆ ಇದೆ. ಬಟ್ ಬಹುತೇಕ ಬರಬಹುದು, ಆ ಸಾಧ್ಯತೆಗಳು ದಟ್ಟವಾಗಿದೆ ಅಂತ. ಇಂದು ಮಧ್ಯಾಹ್ನ ಜರ್ಮನಿಯಿಂದ ಪ್ರಯಾಣ ಬೆಳೆಸುತ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಆಲ್ರೆಡಿ ಟಿಕೆಟ್ ಕೂಡ ಬುಕ್ ಆಗಿದೆ. ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಬಂದಿಳಿಯುವ ಸಾಧ್ಯತೆ. ಪ್ರಜ್ವಲ್ ಆಗಮಿಸುತ್ತಿದ್ದಂತೆ SIT ಇಂದ ಬಂಧನದ ಸಾಧ್ಯತೆ ಕೂಡ ಇದೆ. ಏರ್ಪೋರ್ಟ್ ನಲ್ಲಿ ತನಿಖಾಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೆಂಗಳೂರಿಗೆ ಬರ್ತಾರಾ ಅಥವಾ ಮಂಗಳೂರಿಗೆ ಬರ್ತಾರಾ, ಎಲ್ಲಾದ್ರೂ ಬಂದಿಳಿಬಹುದು ಅಂತ ಸಾಧ್ಯತೆಗಳಿದೆ. ಹಾಗಾಗಿ SIT ಅಧಿಕಾರಿಗಳು ಎಲ್ಲಾ ರೀತಿಯ ತಯಾರಿ ಮಾಡಿಕೊಂಡಿದ್ದಾರೆ. ಮತ್ತೊಂದು ವಿಚಾರ, ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಹೇಳ್ತಾ ಇದ್ರು, ಆಲ್ರೆಡಿ ಒಂದು SIT ಟೀಮ್ ಮಿನಿಯೂಚ್ ತಲುಪಿದೆ. ಅಲ್ಲಿಂದಲೇ ಅವರನ್ನ ಫ್ಲೈಟ್ ಹತ್ತುತ್ತಾ ಇದ್ದಂತೆ ಅವರನ್ನ ವಶಕ್ಕೆ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಅವ್ರ ಜೊತೆಯಲ್ಲೇ ಬೆಂಗಳೂರಿಗೆ ಪ್ರಯಾಣ ಬೆಳೆಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಪ್ರಕ್ರಿಯೆ ಹೇಗೆ ಸಾಗುತ್ತೆ, SIT ಇಂದ ತನಿಖೆ ಯಾವ ರೀತಿ ಆಗುತ್ತೆ, ಅವರ ಬಂಧನಕ್ಕೆ ಯಾವ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಇನ್ನಷ್ಟೇ ಮಾಹಿತಿ ಸಿಗಬೇಕು. ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗುವ ಸಾಧ್ಯತೆಗಳು, ಅದೇ ಕಾರಣಕ್ಕೆ ಟಿಕೆಟ್ ಕೂಡ ಬುಕ್ ಆಗಿದೆ. ಬಟ್ ದಿಕ್ಕು ತಪ್ಪಿಸುವ ಕೆಲಸಗಳಾಗುತ್ತಾ ಇಲ್ಲೂ ಕೂಡ ಇಂಥದ್ದೊಂದು ಅನುಮಾನ ಸಹಜವಾಗಿ ಕಾಡ್ತಾ ಇದೆ. ಕಾರಣ ಅವರು ದುಬೈಲಿದ್ದಾರೆ ಎನ್ನುವಂತಹ ವಿಚಾರ ನಿನ್ನೆ ಮುನ್ನೆಲೆಗೆ ಬಂತು. ದುಬೈಲಿದ್ದಾರಾ ಅಥವಾ ಜರ್ಮನಿಯ ಮ್ಯೂನಿಚ್ನಿಂದಲೇ ಅವರು ಬರ್ತಿದ್ದಾರಾ, ಇದು ಫೇಕ್ ಟಿಕೆಟಾ ನಿಜವಾದ ಟಿಕೆಟಾ, ಅವರು ಫ್ಲೈಟ್ ಹತ್ತಿದ ಮೇಲೆ ಅದು ಕನ್ಫರ್ಮ್ ಆಗಬೇಕು ಅಂತ ಅನ್ಸುತ್ತೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ, ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.